ಕೊಟ್ಟರು. ನಾನು ಅನಿವಾರ್ಯ ಕಾರಣದಿಂದ ಬೆಂಗಳೂರಿನಲ್ಲಿ ಇರ್ತಿದ್ದೆ. ಅವರು ಯಾವುದೇ ಕಾರ್ಯಕ್ರಮದಲ್ಲೂ ಭಾಗವಹಿಸಲಿಕ್ಕಾಗಲಿಲ್ಲ. ಅವರು ತಾನು ಜೀವನದಲ್ಲಿ ಉಂಡಂಥ ಕಷ್ಟ ಸುಖವನ್ನು, ತನ್ನ ಸುತ್ತಮುತ್ತಲಿನವರು ಉಂಡಂಥ ಕಷ್ಟ ಸುಖವನ್ನು, ಅವರು ಅನುಭವಿಸಿದಂಥ ಒಂದು ಘಟನೆಗಳನ್ನು ತಮ್ಮ ಪುಸ್ತಕದಲ್ಲಿ ವ್ಯವಸ್ಥಿತವಾಗಿ ಚಿತ್ರಿಸಿದ್ದಾರೆ. ಅದನ್ನು ನಾನು ಓದ್ಕೊಂಡು ಹೇಳ್ತಾ ಇರೋದು. ನಮ್ಮ ಸುತ್ತಮುತ್ತಲು ಏನಾಯಿತು, ನಮ್ಮ ಸುತ್ತಮುತ್ತಲಿದ್ದರು ಏನಾದರೂ ತಮ್ಮದೇನು, ಅದರಲ್ಲೂ ಅವರು ತನ್ನ ಕುಟುಂಬದ ಬಗ್ಗೆ ತಮ್ಮ ಶ್ರೀರಾಮಚಂದ್ರ ಅನ್ನುವಂಥ ಒಂದು ಕತೆ ಬರೆದಿದ್ದಾರೆ. ಭಾಳ ಚಂದ ಬರೆದಿದ್ದಾರೆ. ನಮ್ಮ ಚಿಕ್ಕಪ್ಪ ಅವರು ಶ್ರೀರಾಮಚಂದ್ರನೇ ಆಗಿದ್ದರು. ಅಂತಹ ಒಂದು ಕುಟುಂಬದಲ್ಲಿ ಹುಟ್ಟಿದ್ದಕ್ಕೆ ಅವರಿಗೆ ಆ ಒಂದು ದೇವರು ಇವನೊಂದು ವರವನ್ನು ಕೊಟ್ಟು ಇವತ್ತು ಅವರು ರಾಜ್ಯ ಮಟ್ಟದಲ್ಲಿ ಗುರುತಿಸಲ್ಪಡುವಂತಹ ಒಂದು ವ್ಯಕ್ತಿಯಾಗಿ ಬೆಳೆದಿದ್ದಾರೆ. ಆ ಒಂದು ಅವರ ಮನೆಯ ಕುಟುಂಬದ ಒಂದು ಪರಿಸರವೇ ಆಗಿತ್ತು. ಎಲ್ಲರೂ ವಿದ್ಯಾವಂತರು ಮಾಡಿದ್ದಾರೆ. 9 ಜನರನ್ನು ಸಾಕಿದ್ದಾರೆ ಅವ್ರ ತಂದೆ. 9 ಮಂದಿ ಶಿಕ್ಷಣ ಕೊಡಬೇಕು. ಕೌಂಟಿ ಶಾಲೆ ಮಾಸ್ಟ್ರು, ಯಾವುದೇ ಉತ್ಪನ್ನ ಇಲ್ಲ. ನಮಗೆ ನಮ್ಮ ಕುಟುಂಬದಲ್ಲಿ ಒಬ್ಬರಿಗೆ 4 ಗುಂಟೆ ಜಾಗ ಬರ್ತದೆ, ಅದಕ್ಕೂ ಹೆಚ್ಚಿನ ಏನೂ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ 9 ಜನರನ್ನು ಅವರು ವಿದ್ಯಾಭ್ಯಾಸ ಕೊಡಿಸಿ ಒಂದು ಹಂತ ಕೊಟ್ಟಿದ್ದಾರೆ. ಯಾರ ಹತ್ರ ಸಾಲ ಮಾಡಿದ್ದಾರೆ. ಮತ್ತು ಇಷ್ಟು ಸಾತ್ವಿಕರು, ಒಬ್ಬರು ಬಯಸ್ಕೊಂಡಿದ್ದಾರೆ. ಅವರು ಅಷ್ಟು ಅಂತಹ ಒಂದು ಸಾತ್ವಿಕ ಒಂದು ಕುಟುಂಬದಲ್ಲಿ ಬೆಳೆದವರು. ಅವರು ಸಹ ಅದನ್ನು ಅಳವಡಿಸಿಕೊಂಡು ಒಳ್ಳೆಯ ಒಂದು ಇದನ್ನು ಬೆಳೆದಿದ್ದಾರೆ. ಈ ನಮ್ಮ ಕುಟುಂಬದ ಕೊಡಿ ಬೆಳೀಲಿ, ನಮ್ಮ ತಮ್ಮ ಇನ್ನೂ ಹೆಚ್ಚಿನ. ತುಂಬ ಹೆಮ್ಮೆ ಅಂತ ಅನಿಸ್ತದೆ. ಈ ವೇದಿಕೆ ಬಹಳ ಅಪರೂಪವಾದಂಥ ವೇದಿಕೆ. ಪ್ರಾಯಶಃ ಇಂತಹ ವೇದಿಕೆ ಎಲ್ಲೋ ಅಪರೂಪಕ್ಕೊಮ್ಮೆ ಸಿಗ್ತದೆ ಅನ್ನೋದನ್ನು ಖಂಡಿತವಾಗಿ ನಾನು ಒಪ್ಪಿಕೊಳ್ತೇನೆ. ಎಂತೆಂಥ ಮಾತುಗಳನ್ನು ಆಡ್ತೇವೆ. ಆದರೂ ಇನ್ನೂ ಆಡಬೇಕಿತ್ತು ಅವ್ರ ಕುರಿತಾಗಿ ಸಮಯ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ವೇದಿಕೆ ಮೇಲಿರುವ ಗಣ್ಯರೇ, PGR ಚಿಂಡ್ಯಾರ್ ಅವರು ನಮ್ಮ ರಾಜ್ಯ ಸಂಸ್ಥೆ, ಸ್ಕೌಟ್ ರಾಜ್ಯ ಸಂಸ್ಥೆಯ ಪ್ರಧಾನ ಆಯುಕ್ತರು, ಚೀಫ್ ಕಮಿಷನರ್ ಆಫ್ ಸ್ಕೌಟ್ ಅಂಡ್ ಗೈಡ್ಸ್ ಅವರ ವತಿಯಿಂದ, ಜಿಲ್ಲಾ ಸಂಸ್ಥೆ ಡಾಕ್ಟರ್ GT ಸಭಾಯಿತರ ನೇತೃತ್ವದ ವತಿಯಿಂದ, ಜಿಲ್ಲಾ ಸಂಸ್ಥೆ ಎಲ್ಲ ಸ್ಥಳೀಯ ಸಂಸ್ಥೆಗಳ ವತಿಯಿಂದ, 5 ತಾಲೂಕಿನ ವತಿಯಿಂದ ಈ ಸಂದರ್ಭದಲ್ಲಿ ರಾಜು ನಾಯ್ಕರವರಿಗೆ ನಮ್ಮ ಸ್ಕೌಟ್ ಸಂಸ್ಥೆಯಿಂದ ರಾಜು ನಾಯ್ಕರವರೇ 1 ನಿಮಿಷ ನಿಂತ್ಕೊಳ್ಳಿ. ಶಾಂತಿ ರಾಮ ಸುತ ರಾಜು ನಾಯ್ಕರವರೇ, ಇದು ತುಂಬ ಹೃದಯದ ಕೃತಜ್ಞತೆಯನ್ನು ನಾನು ಜಿಲ್ಲಾ ಸಂಸ್ಥೆಯ ವತಿಯಿಂದ ತಮಗೆ ಸಮರ್ಪಿಸ್ತಾ ಇದ್ದೇವೆ. ಜಿಲ್ಲಾ ಸಂಸ್ಥೆಗೆ ಹೆಮ್ಮೆಯನ್ನು ತಂದುಕೊಟ್ಟಿರ್ತಾರೆ. ಸಾಕಷ್ಟು ವಿದೇಶಗಳಲ್ಲಿ ಕೂಡ ಪ್ರಯಾಣ ಮಾಡಿ ನಮ್ಮ ಈ ಸ್ಕೌಟ್ ಸಂಸ್ಥೆಯನ್ನು ಮೇಲಕ್ಕೆ ಎತ್ತಿರುತ್ತಿದ್ದೀರಿ. ಇಲ್ಲಿಂದ ಅಲ್ಲಿ ಕೂಡ ಈ ಕಂಪನ್ನು ಸೂಚಿಸಿದ್ದೀರಿ. ಹಾಗೆ ಬರಹಗಾರರಾಗಿಯೂ ಕೂಡ ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದೀರಿ. ಹೆಸರು ಸದಾ ಇರಲಿ ಮತ್ತು ಬೆಳೆಯಿರಿ ಅನ್ನುವ ಒಂದು ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ಜಿಲ್ಲಾ ವತಿಯಿಂದ ಎಲ್ಲ ಪದಾಧಿಕಾರಿಗಳ ವತಿಯಿಂದ ತುಂಬ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ಆದರೆ ಹೆರಿಗೆ ಸೀಸರಿನ್ ಅಲ್ಲ, ತುಂಬ ಸುಲಭವಾಗಿ ಎಲ್ಲರೂ ಮೆಚ್ಚುವ ಹಾಗೆ, ಎಲ್ಲರೂ ಪ್ರೀತಿಸುವ ಹಾಗೆ ಮುದ್ದು ಮುದ್ದಾದ 2 ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ. ಅವರು ಒಂದು ಪುಸ್ತಕವನ್ನು ಇದೇ ವೇದಿಕೆಯಲ್ಲಿ ಬಿಡುಗಡೆ ಮಾಡಿದ್ರು ಕೂಡ. ಈ ಸಂದರ್ಭದಲ್ಲಿ ಅವರಿಂದ 2 ಕೃತಿಗಳು ಬಂದಿವೆ. ಸರ್ ಅವರು ಹೇಳಿದ್ರು ಒಂದು ಮಾತನ್ನು, ಡಿಸೆಂಬರ್ದಲ್ಲಿ ನಿವೃತ್ತಿಯನ್ನು ಹೊಂದಿದ್ದಾರೆ ಅಂತ. ಮುಂದೆಯೂ ಕೂಡ ಅವರಿಂದ ಉತ್ತಮ ಕೃತಿಗಳು ಲೋಕಾರ್ಪಣೆಯಾಗಲಿ, ನಾವೆಲ್ಲ ಓದುವಂತಾಗಲಿ, ಎಲ್ಲ ಓದುವ ಮನಸ್ಸುಗಳಿಗೆ ಅವು ದೊರಕುವಂತಾಗಲಿ ಅಂತ ಆಶಿಸ್ತಾ ನನ್ನೆಲ್ಲ ಬಂಧುಗಳ ಪರವಾಗಿ ಶುಭ ಕಾಮನೆ.